ಹಾಯ್ ಸ್ನೇಹಿತರೆ, ನಮಸ್ಕಾರ. ಆಸ್ಟ್ರೇಲಿಯಾದ ಈ ಸಿರೀಸ್ ಏನಾಗ್ತಿದೆ ಅದರಿಂದ RCBಗೆ ಒಂದು ಡಿಸಪಾಯಿಂಟಿಂಗ್ ನ್ಯೂಸ್ ಬರ್ತಿರೋದು ನಿಮಗೆಲ್ಲ ಗೊತ್ತು. ಸೊ ಈಗಾಗಲೇ ಒಂದಷ್ಟು ಯೂಟ್ಯೂಬ್ ಪೇಜಲ್ಲಿ, ಒಂದಷ್ಟು ವೆಬ್ಸೈಟ್ ಅಲ್ಲಿ RCBಗೆ ಟೆನ್ಷನ್, RCBಗೆ ಬರ್ತಾರಾ ಇಲ್ವಾ, ಇಂಜುರಿ ಕನ್ಸರ್ನ್ ಇದೆಯಾ, ಇದ್ರ ಬಗ್ಗೆ ಎಲ್ಲ ಕೂಡ ಒಂದಷ್ಟು ಊಹಾಪೋಹಗಳು ಬೇರೆ ಬೇರೆ ನೋಡ್ತಾ ಇದ್ದೀರಾ. ಬಟ್ ನಾವಿಲ್ಲಿ ಸೂಪರ್ ಟಿವಿಯಲ್ಲಿ ಎಕ್ಸಾಕ್ಟ್ ಏನಾಗ್ತಿದೆ ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡುವಂಥದ್ದು. RCBಗೆ ನಿಜವಾಗ್ಲೂ ಅನ್ಅವೈಲಬಲ್ ಆಗ್ತಾರ ಹೇಸಲ್ವುಡ್, ಅಥವಾ ಟೆನ್ಷನ್ ಏನೋ ಇಲ್ವೋ ಅದರೊಳಗೆ ರಿಕವರ್ ಆಗ್ತಾರ, ಇದೆಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಮೊದಲಿಗೆ ಜಾಶ್ ಹೇಸಲ್ವುಡ್ಗೆ ಕಳೆದ 1-2 ವಾರದಿಂದ ಆಗ್ತಿರುವಂತಹ ಸಮಸ್ಯೆ ಏನು, ಸೊ ಅದ್ರ ಬಗ್ಗೆ ಕ್ವಿಕ್ ಆಗಿ ಹೇಳ್ತಾ ಹೋಗ್ತೀವಿ. ಏನು ಅವ್ರಿಗೆ ಆಗಿರೋದು ಈಗ ಕಾಫ್ ಸ್ಟ್ರೈನ್, ಅಂದ್ರೆ ಈ ಮೀನಖಂಡ ಅಂತ ಏನ್ ಕರಿತೀವಿ, ನಮ್ಮ ತೊಡೆಯ ಕೆಳಭಾಗ ಅಂದ್ರೆ ಮಂಡಿಯ ಹಿಂಭಾಗದಲ್ಲಿ ಮೀನಖಂಡ ಏನ್ ಬರುತ್ತೆ, ಸೊ ಆ ಕಾಫ್ ಅವ್ರಿಗೆ ಆಗಾಗ ಇಂಜುರಿ ಆಗ್ತಾ ಇದೆ, ಸ್ಟ್ರೈನ್ ಬರ್ತಾ ಇದೆ. ಟೇರ್ ರೀತಿ ಅಂತ ಇನ್ನೂ ಕೂಡ ಗೊತ್ತಾಗಿಲ್ಲ, ಟೇರ್ ಆಗಿದೆ ಅಥವಾ ಇಂಜುರಿ ಅಥವಾ ಸ್ಟ್ರೈನ್ ಆಗಿದೆಯಾ ಅಂತ. ಬಟ್ ಸದ್ಯಕ್ಕೆ ಸ್ಟ್ರೈನ್ ಅನ್ನೋ ಮಾಹಿತಿ ಇದೆ. ಸೊ ಅದಕ್ಕೋಸ್ಕರ ಅವ್ರನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ದಾರೆ. ತುಂಬಾ ಲಾಂಗ್ ಒಂದು ಹೈಟ್ ಇರುವಂತಹ, ಒಂದು ಟಾಲ್ ಹೈಟ್ ಇರುವಂತಹ ಒಬ್ಬ ಬೌಲರ್ ಆಗಿರೋದ್ರಿಂದ, ಸೊ ಅವರ ಪಾದವನ್ನ ಊರ್ಬೇಕಾದ್ರೆ, ಬೌಲಿಂಗ್ ಮಾಡಬೇಕಾದ್ರೆ, ಓಡ್ ಬರಬೇಕಾದ್ರೆ ತುಂಬಾ ಅದ್ರ ಮೇಲೆ ಡಿಪೆಂಡ್ ಆಗ್ತಾರೆ, ಮೀನಖಂಡದ ಮೇಲೆ. ಸೊ ಆ ಕಾರಣಕ್ಕೆ ಅವ್ರಿಗೆ ಇಂಜುರಿ ಆಗಿದೆ. ಸೊ ಅದನ್ನ ಈಗ ಹಾಸ್ಪಿಟಲ್ಗೆ ಟೆಸ್ಟ್ಗೆ ಅಂತ ಕರ್ಕೊಂಡು ಹೋಗಿದ್ದಾರೆ. ಒಂದು ವೇಳೆ ಸರ್ಜರಿ ಮಾಡಬೇಕು ಅಂತ ಏನಾದ್ರೂ ಆದ್ರೆ, ಸೊ ಆಗ RCBಗೆ ಟೆನ್ಷನ್ ಆಗುತ್ತೆ. ಯಾಕಂದ್ರೆ ಮಿನಿಮಮ್ ವೈದ್ಯರು ಹೇಳಿದಂತ ಪ್ರಕಾರ ಒಂದು 12 ವಾರ ಬೇಕಾಗುತ್ತೆ ಸರ್ಜರಿ ಮಾಡೋಕೆ. ಅದಕ್ಕೆ ಮುಂಚೆ ಒಂದಷ್ಟು ಪ್ರಿಪರೇಷನ್, ಸರ್ಜರಿ ಆದ್ಮೇಲೆ ರಿಕವರಿ ಆಗ್ಬೇಕಾಗತ್ತೆ, ರಿಹ್ಯಾಬ್ ಬೇಕಾಗುತ್ತೆ, ಮತ್ತೆ ಆ ಸರ್ಜರಿ ಆದ್ಮೇಲೆ ಮಸಲ್ ಏನು ಒಂದು ನಾರ್ಮಲ್ ಸ್ಟೇಜಿಗೆ ಬರಬೇಕು, ಆಡಬೇಕು ಅಂತಂದ್ರೆ ಸ್ವಲ್ಪ ಟೈಮ್ ಬೇಕು, ರೆಸ್ಟ್ ಬೇಕು. ಸೊ ಅದಕ್ಕೋಸ್ಕರ ಒಂದು 12 ವಾರ ಅಂತ ಸದ್ಯಕ್ಕೆ ಲೆಕ್ಕಾಚಾರ ಇದೆ. 12 ವಾರ ಅಂತಂದ್ರೆ ಈಗ ಲೆಕ್ಕ ಹಾಕಿ, ಆಲ್ಮೋಸ್ಟ್ ಈಗ ಡಿಸೆಂಬರ್ ಮುಗಿತಾ ಬಂತು, ಆಲ್ಮೋಸ್ಟ್ ಇನ್ನೊಂದು 13 ದಿನ ಇದೆ. ಸೊ ಜನವರಿ ಅಂತ ಹೇಳಿದ್ರು ಕೂಡ ಜನವರಿ, ಫೆಬ್ರವರಿ, ಮಾರ್ಚ್ 24ಕ್ಕೆ ಆರಂಭ ಆಗುತ್ತೆ IPL. ಸೊ ಈಗಿಂದ ನಾವು ಲೆಕ್ಕ ಹಾಕಿದ್ರು ಕೂಡ 12 ವಾರಕ್ಕೆ IPL ಹತ್ರ ಬರುತ್ತೆ. ಸೊ ಅದರೊಳಗೆ ಹೇಸಲ್ವುಡ್ ರೆಡಿ ಆಗಬೇಕು. ಇದು ಸದ್ಯಕ್ಕಿರುವಂತಹ ಸಿನಾರಿಯೋ. ಸೊ ನಾವು ಅನ್ಕೊಂಡಿದೀವಿ ಸರ್ಜರಿ ಆದ್ರೂ ಕೂಡ ಮೇ 15 ಒಳಗೆ ಅವ್ರು ರೆಡಿ ಆಗ್ತಾರೆ ಅಂತ. ಬಟ್ ಸ್ಟಿಲ್ ಹೇಳೋಕ್ಕಾಗಲ್ಲ, ಅವರು ಪ್ಲೇಯಿಂಗ್ ಕಂಡೀಷನ್ಗೆ ಬರ್ತಾರ, ರಿಹ್ಯಾಬ್ ಎಲ್ಲ ಆದ್ಮೇಲೆ ಕೂಡಲೇ ಅವ್ರನ್ನ ಆಳಕ್ಕೆ RCB ಕೂಡ ಆ ರಿಸ್ಕ್ ಅನ್ನ ತಗೊಳುತ್ತಾ ಗೊತ್ತಿಲ್ಲ. ಬಟ್ ಒಂದು ವಿಚಾರ ಏನು ಒಳ್ಳೇದಾಯ್ತು ಅಂತಂದ್ರೆ, ಈಗಲೇ ಅವ್ರನ್ನ ಆ ಸಿರೀಸ್ ಇಂದ ಕಂಪ್ಲೀಟ್ ಆಗಿ ಅವರು ರೂಲ್ಡ್ ಔಟ್ ಆಗಿದ್ದಾರೆ. ದಟ್ಸ್ ಬೆಟರ್ ಫಾರ್ RCB. ಯಾಕಂದ್ರೆ ಇನ್ನೂ ಅವರೊಂದು ಟೆಸ್ಟ್ ಆಡುವಂತ ಪ್ರಯತ್ನ ಪಟ್ಟಿದ್ರೆ ಇನ್ನೊಂದಷ್ಟು ದಿನ ಮುಂದಕ್ಕೆ ಹೋಗಿರೋದು. ಸೊ ಆ ಕಾರಣಕ್ಕೆ RCBಗೆ ಒಂದು ಪ್ಲಸ್ ಪಾಯಿಂಟ್ ಇದು. ಇನ್ನೊಂದೇನಂತಂದ್ರೆ, ನಾವು ಒಂದು ಪ್ಲಾನ್ ಬಿ ಆಲ್ರೆಡಿ ಮಾಡ್ಕೊಂಡಿರ್ಬೇಕು. ಆಲ್ರೆಡಿ ನಾವು ಮಾಡಿದೀವಿ. ಈಗ ನಮ್ಮ RCB ಮ್ಯಾನೇಜ್ಮೆಂಟ್ ಪ್ಲಾನ್ ಬಿ ಏನು ನುವಾನ್ ತುಷಾರ ಅವ್ರನ್ನ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಬೌಲರ್ ಆಗಿ. ಸೊ ಆ ಕಾರಣಕ್ಕೇನೆ ಒಬ್ಬ ಬ್ಯಾಕಪ್ ಬೌಲರ್ ಬೇಕಾಗುತ್ತೆ ಅನ್ನೋ ರೀಸನ್ಗೆನೆ ಬೌಲರ್ ಅಲ್ಲಿ ತಗೊಂಡಿದ್ದಾರೆ. ಸೊ ಏನ್ ಟೆನ್ಷನ್ ಇಲ್ಲ, ತುಷಾರ ವಿಲ್ ಮ್ಯಾನೇಜ್. ಬಟ್ ಸ್ಟಿಲ್ ಹೇಸಲ್ವುಡ್ ಜೊತೆಗೆ ನಮ್ಮ ಭುವಿ ನಿಮಗೆ ಗೊತ್ತಿದೆ, 2020 IPL ಆಲ್ಮೋಸ್ಟ್ ರೂಲ್ಡ್ ಔಟ್ ಆಗಿದ್ರು. ಅವರು ಸ್ವಲ್ಪ ಇಂಜುರಿ ಪ್ರೋನ್ ಪ್ಲೇಯರೇನೆ. ಸೊ ಇಬ್ಬರನ್ನ ನಾವು ನಂಬ್ಕೊಂಡಿಗಿರೋದು ಎಲ್ಲೋ ಒಂದ್ ಕಡೆ ಒಂದು ಗ್ಯಾಂಬಲ್ ಇದು. ಕಾದ್ ನೋಡೋಣ ಏನಾಗುತ್ತೆ. ದೇವ್ರ ದಯೆಯಿಂದ ಇವರಿಬ್ರು ಫುಲ್ ಒಂದು ಸೀಸನ್ ಅವೈಲೇಬಲ್ ಇರ್ತಾರೆ ಅಂತ ನಾವು ಅನ್ಕೊಂಡಿದೀವಿ, 2 ತಿಂಗಳು ಕೂಡ. ಲೆಟ್ಸ್ ಹೋಪ್. ಹೇಸಲ್ವುಡ್ ಏನಾಗಿದೆ ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ವಿ. ಸೊ ಆದಷ್ಟು ಬೇಗ ರಿಕವರ್ ಆದ್ರೆ ನಮಗೆ ಒಳ್ಳೇದು, ಟೆನ್ಷನ್ ಫ್ರೀ ಆಗುತ್ತೆ. ಯಾಕಂದ್ರೆ ಹೇಸಲ್ವುಡ್, ಭುವನೇಶ್ವರ್, ಯಶ್ ದಯಾಳ್ ಈ ಕಾಂಬಿನೇಷನ್ ನಮಗೆ ಬೇಕೇ ಬೇಕು. ಸೊ ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್ ಅಲ್ವಾ.